ಸುರಭೀಸ್ ಕ್ವಿಜನ್ ರೆಸಿಪಿ ಚಾನಲ್ ಅಲ್ಲಿ ಇವತ್ತು ಹಾಗಲಕಾಯಿ ಗೊಜ್ಜನ ಮಾಡೋದು ತೋರಿಸ್ತಾ ಇದೀನಿ. ಗೊಜ್ಜನ ಪುಡಿ ಮಾಡಿಕೊಂಡು ಹಾಗಲಕಾಯಿ ಗೊಜ್ಜು. ಆದ್ರೆ ಇವತ್ತಿನ ವಿಡಿಯೋಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಏನು ಅಂತಂದ್ರೆ ನಮ್ಮ ಮನೆಯಲ್ಲಿ ಬಿಟ್ಟಿರುವಂತ ಹಾಗಲಕಾಯಿನ ಕಿತ್ಕೊಂಡು ಹಾಗಲಕಾಯಿ ಗೊಜ್ಜು. ಸೊ ನಿಮ್ಗಳ ಮುಂದೆನೆ ಈಗ ಹಾರ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನನ್ನ ಜೊತೆ ನಮ್ಮ ಬಾಲ್ಕನಿಗೆ ಬನ್ನಿ. ಸೊ ನಮ್ಮ ಬಾಲ್ಕನಿಯಲ್ಲಿ ಬಿಟ್ಟಿರುವಂತ ಹಾಗಲಕಾಯಿ 4 ಇದೆ. ಇಲ್ಲಿ 1 2 ಹಾಗೆ ಈ ಸಂದಿನಲ್ಲಿ 2 ಇದೆ. ಸೊ 4 ಹಾಗಲಕಾಯಿನ ಯೂಸ್ ಮಾಡ್ಕೊಂಡು ಇವತ್ತು ಗೊಜ್ಜು ಮಾಡ್ತಾ ಇದ್ದೀನಿ. ಇದನ್ನ ಹೆಚ್ಚಿಟ್ಕೋತೀನಿ. ಫಸ್ಟ್ ಹೆಚ್ಚಕ್ಕಿಂತ ಮುಂಚೆ ಇದ್ರ ಜೊತೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಗೊಜ್ಜಿನ ಪುಡಿ ಮಾಡ್ಕೊಳ್ಳೋಕೆ ನಾನು ತಗೊಂಡಿರೋದು ಒಣಮೆಣಸಿನ್ಕಾಯಿ, ಬ್ಯಾಡಗಿ, ಗುಂಟು 2 ತಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, ಎಳ್ಳು, ಹಾಗೆ ಒಂದು 2-3 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಹಾಗೆ ಒಣಕೊಬ್ಬರಿ ಇಷ್ಟನ್ನ ಹುರಿದು ಪುಡಿ ಮಾಡ್ಕೋತೀನಿ. ಇಷ್ಟಕ್ಕಲ್ಲದೆ ಒಗ್ಗರಣೆಗೆ ಅಂತ ಸ್ವಲ್ಪ ಎಣ್ಣೆ, ಹುಣಸೆ ಹಣ್ಣ ನೆನೆಸಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆ ಇವತ್ತು ನಾವು ಯೂಸ್ ಮಾಡ್ತಿರೋದು ಹೋಟೆಲ್ ಸ್ಪೆಷಲ್ ಅವರ ಇಂಗು, ಸ್ವಲ್ಪ ಸಾಸಿವೆ ಮತ್ತೆ ಬೆಲ್ಲ. ಈ ತರ ಹೋಳಾಗಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ನಾನು ಹೆಚ್ಚದ ಮೇಲೆ ಇದನ್ನೇನು ತೊಳೆಯಕ್ ಹೋಗಲ್ಲ. ಕೆಲವರು ಕಹಿ ಬರುತ್ತೆ ಅಂತ ಅದನ್ನ ತೊಳೆದ್ಬಿಟ್ಟು ಕಹಿ ಅಂಶನ ತೆಗೆದು ಬಿಡ್ತಾರೆ. ಬಟ್ ಎಣ್ಣೆ ಒಂಚೂರು ಜಾಸ್ತಿ ಹಾಕೊಂಡು ಫ್ರೈ ಮಾಡಿದ್ರೆ ಕಹಿ ಅಂಶ ಅಷ್ಟು ಹೊಟ್ಟೋಗುತ್ತೆ. ಸೊ ಹೆಚ್ಚಕ್ಕಿಂತ ಮುಂಚೆ ನಾನು ತೊಳೆದಷ್ಟೇ ಈ ತರ ಸಣ್ಣ ಸಣ್ಣ ಹೋಳ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊಜ್ಜಿನ ಪುಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಪುಡಿಗೆ ಒಂದು ಕಬ್ಬಣದ ಬಾಣಲೆ ಇಟ್ಕೊಂಡು ಫಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ, ಚೂರೇ ಎಣ್ಣೆ ಸಾಕಷ್ಟೇ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಫಸ್ಟ್ ಹಾಕೋತಿರೋದು ಉದ್ದಿನ ಬೇಳೆ ಜೊತೆ 1 ಟೀ ಸ್ಪೂನ್ ಅಷ್ಟು ಮೆಂತ್ಯ, ಇದೊಂಚೂರು ಕೆಂಪಗಾಗೋವರೆಗೂ ಹುರ್ಕೋತಾ ಇದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಎಳ್ಳು, ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಗುಂಟೂರು 2 ಹಾಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಆಗಿದೆ. ಈಗ ಇದಕ್ಕೆ ಒಣ ಕೊಬ್ಬರಿ ತುರಿದಿರೋದು ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕೊಂಡು ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಒಂದು ಬಾಣಲೆಗೆ ಒಂದು 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ಫ್ರೈ ಮಾಡೋಕ್ಕೆ. ಎಣ್ಣೆ ಕಾಯ್ತಿದ್ದಂಗೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಇದಕ್ಕೆ ಇಂಗು, ಹೋಟೆಲ್ ಸ್ಪೆಷಲ್ ಇಂಗು. ಸೊ ಸ್ವಲ್ಪ ಹಾಕಿದ್ರೂ ಇದು ಜಾಸ್ತಿ ಫ್ಲೇವರ್ ಕೊಡುತ್ತೆ. ಹಾಗೆ ಇದಕ್ಕೆ ಏನು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಿರೋದ್ರಿಂದ ಇಂಗ್ ಮ್ಯಾಂಡೇಟ್ರಿ ಬೇಕೇ ಬೇಕು. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ. ಹಾಗಲಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಸೈಜ್ಗೂ ಇವಾಗಲೂ ಸ್ವಲ್ಪ ಶ್ರಿಂಕ್ ಆಗಿದೆ. ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ. ಫಸ್ಟ್ ತುಂಬ ಡಾರ್ಕ್ ಗ್ರೀನಲ್ಲಿ ಇತ್ತು, ಈಗ ಈ ಥರ ಶೈನಿಂಗ್ ಥರ ಬಂದಿದೆ, ಚಿಕ್ಕದಾಗಿ ಆಗಿದೆ. ಸೊ ಈ ಟೈಮಲ್ಲಿ ಈಗ ಇದಕ್ಕೆ ಹುಣಸೆ ರಸ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಗೊಜ್ಜಾಗಿರೋದ್ರಿಂದ, ಅದು ಕಹಿ ಇರೋದ್ರಿಂದ ಬೆಲ್ಲ ಅಷ್ಟು ಹಾಕೊಂಡು ಆಲ್ಮೋಸ್ಟ್ 3/4 ಅಚ್ಚಷ್ಟು ಇತ್ತು. ಈಗ ಇದೊಂಚೂರು ಕರಗಲಿ. ಬೆಲ್ಲ ಉಪ್ಪು ಎಲ್ಲ ಕರಗಿದೆ. ಈ ಟೈಮಲ್ಲಿ ಏನಾದರೂ ಕಹಿ ಇದ್ದು ನಿಮಗೆ ಸ್ವಲ್ಪ ಬೆಲ್ಲ ಬೇಕು ಅಥವಾ ಉಪ್ಪು ಬೇಕು ಅಂದರೆ ಹಾಕೋಬೋದು. ಇದು ಕುದೀತಾ ಇದೆ ಚೆನ್ನಾಗಿ. ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋಂಥ ಪುಡಿ ಹಾಕೋತಾ ಇದ್ದೀನಿ. ಸೊ 2 ದೊಡ್ಡ ಸ್ಪೂನಲ್ಲಿ ಹಾಕಿದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಕುದಿದ್ರೆ ಗಟ್ಟಿ ಬರುತ್ತೆ, ಆಮೇಲೆ ಗೊಜ್ಜಿನ ಕನ್ಸಿಸ್ಟೆನ್ಸಿ ಬರುತ್ತೆ. ಮಿಕ್ಕಿರೋ ಪುಡಿನ ಒಂದು ಏರ್ಟೈಟ್ ಗ್ಲಾಸ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು. ಇನ್ನೇನಾದ್ರು ಗೊಜ್ಜು ಮಾಡ್ಕೋತೀವಿ ಅಂದರೆ ಯೂಸ್ ಮಾಡ್ಕೋಬೋದು. ಅಷ್ಟೊತ್ತಿಗೆ ಚೆನ್ನಾಗಿ ಕುದ್ದು ಗಟ್ಟಿ ಬಂದಿದೆ. ಹುಳಿ ಉಪ್ಪು ಖಾರ ಎಲ್ಲ ಅಚ್ಚುಕಟ್ಟಾಗಿ ಹೊಂದ್ಕೊಂಡಿದೆ. ಆದರೆ ಇದನ್ನ ಆರಾಮಾಗಿ ಫ್ರಿಜ್ನಲ್ಲಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಒಂದು 15 ದಿವಸದಷ್ಟು ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಇದು ಅನ್ನಕ್ಕೆ, ಚಪಾತಿ, ದೋಸೆ ಎಲ್ಲದಕ್ಕೂ ಬಾಡಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸಿಂಪಲ್ ಕೂಡ, ತುಂಬ ಒಳ್ಳೆಯದು ಹಾಗಲಕಾಯಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಗೆಲ್ಲರನ್ನೂ ಮೀಟ್ ಮಾಡ್ತೇನೆ.